ಇನ್ನು ಮಂಜಣ್ಣನ ಮದುವೆಗೆ ಹೋಗೋಣ. ಮಂಜಣ್ಣ ಮದುವೆ, ಬ್ಯಾಚುಲರ್ ಪಾರ್ಟಿ ಅಂಥದ್ದೇನಾದ್ರು ಅರೇಂಜ್ ಮಾಡ್ಕೊಂಡಿದ್ದೀರಾ ಹೆಂಗೆ? ಇಲ್ಲ, ಬ್ಯಾಚುಲರ್ ಪಾರ್ಟಿ ಆಲ್ರೆಡಿ ಆಗಿದೆ ಬಿಗ್ ಬಾಸ್ ಅಲ್ಲಿ. ಅಂಡ್ ನಾನು ಆ ಥರದ್ದು ಯಾವುದೇ ಪಾರ್ಟಿಗಳಿಗೆ ಹೋಗೋದಿಲ್ಲ, ನಿಮಗೂ ಗೊತ್ತು. ಸೊ ಬಟ್ ಮದುವೆಗೆ ಹೋಗಬೇಕು ಅಂತ ಯೋಚನೆ ಇದೆ. ಸೊ ಹೇಗೆ ಸಮಯ ಆಗುತ್ತೆ ಗೊತ್ತಿಲ್ಲ. ಯೆಸ್. ಸೊ ಮುಂದಿನ ಬದುಕಿನ ಬಗ್ಗೆ ಏನಾದರೂ ಆಲೋಚನೆಗಳಿವೆಯಾ? ತುಂಬ ಪ್ಲ್ಯಾನ್ಸ್ ಏನು ಮಾಡ್ಕೊಂಡಿಲ್ಲ. ಸೊ ಗೋ ವಿತ್ ದ ಫ್ಲೋ ಅಂತ ಹೆಂಗೆ ಬರುತ್ತೆ ಹಂಗೆ. ಹಂಗೆ ಈ ರಿಯಾಲಿಟಿ ಶೋಗಳಲ್ಲೇ ಮುಂದುವರಿತೀರಾ ಅಥವಾ ಬೇರೆ ಏನಾದರೂ ಹಾಗೆ ಹೇಳ್ದಂಗೆ ಬಿಸ್ನೆಸ್ಸು, ಕಾಲೇಜು ಅದು ಅದೆಲ್ಲ ಇದು? ಆಸ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಡುವಲ್ಲಿ ಅವಕಾಶಗಳು ಬಂದು ಅದು ನನಗೆ ಸೂಟೇಬಲ್ ಅಂತ ಅನ್ಸಿದ್ರೆ, ಅದಕ್ಕೆ ನಾನು ಸಮಯ ಕೊಡಬಲ್ಲೆ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಮಾಡಿ. ಯೆಸ್. ಕಡೆಯದಾಗಿ ಈ ಬಿಗ್ ಬಾಸ್‌ನ ಅನುಭವದ ಕುರಿತಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಖುಷಿ ಇದೆ. ಯಾರಿಗೂ ಸಿಗದೇ ಇರೋವಂಥದ್ದೊಂದು ಅಪಾರ್ಚುನಿಟಿ ನಂಗೆ ಸಿಕ್ಕಿದೆ. ಬಿಗ್ ಬಾಸ್ ಅನ್ನೋ ಮನೆಯಲ್ಲಿ ಹತ್ರ 130 ದಿನ ನಾನು ಮನೆಯಲ್ಲಿ ಇದ್ದಿದ್ದು. 132 ದಿನ ನಾನು ಮನೆಯಲ್ಲಿದ್ದೆ. ಒಬ್ಬ ವಿನ್ನರ್‌ಗೂ ಸಿಗದೇ ಇರೋಷ್ಟು ಕಾಲಾವಕಾಶ ಮನೆ ಒಳಗಡೆ ಕಳೆಯೋದಕ್ಕೆ ನನಗೆ ಸಿಕ್ಕಿದೆ. ಈಗ ವಿನ್ನರು 120 ಡೇಸ್ ಮಾತ್ರ ಇದ್ದಿರ್ತಾರೆ. ಸೊ ನನಗೆ ಅದಕ್ಕಿಂತ ಜಾಸ್ತಿ ದಿನ ಅವಕಾಶ ಸಿಕ್ಕಿದೆ. ಸೊ ನಾನು ಅದಕ್ಕೆ ತುಂಬ ಲಕ್ಕಿ ಆ್ಯಂಡ್ ತುಂಬ ಕೊಟ್ಟಿದೆ ಆ ಮನೆ. ಸೊ ಅದಕ್ಕೆ ತುಂಬ ಋಣಿ ಕೂಡ.